ಇಲ್ಲಿ ನಾನು ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. 200 ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ. ನಾನು 200 ಗ್ರಾಮ್ ತೊಗೊಂಡಿದ್ದೀನಿ ಪನ್ನೀರನ್ನ. ಮತ್ತು ಇದು ಗೆಜ್ಜರಿನ ಹಚ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಕೂಡ ಹಚ್ಕೊತೀನಿ. ಈಗ ಅಷ್ಟು ರೆಡಿ ಮಾಡ್ಕೊಂಡ್ವಿ. ಈಗ ನಾನು ಪನ್ನೀರನ್ನ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊತೀನಿ. ಈಗ ಪನ್ನೀರ ನೋಡಿ, ಈಗ ಫ್ರೈ ಮಾಡಿಕೊಂಡೆ ಇವನ್ನ ತೆಕ್ಕೊತೀನಿ. ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಗೋಡಂಬಿನ ಹುರ್ಕೊತಾ ಇದ್ವಿ. ಗೋಡಂಬಿ ಮತ್ತು ಪನ್ನೀರ್ ಹುರ್ಕೊಂಡಿದ್ದೀನಿ. ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಪಲಾವ್ನ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನು ಜೀರಿಗೆ, ಚಕ್ಕೆ, ಸ್ವಲ್ಪ ಕೆಂಪಗಾದ ತಕ್ಷಣವೇ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಗೆಜ್ಜರಿ, ಸ್ವಲ್ಪ ಕರಿಬೇವು, 4 ಲವಂಗ, 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇದರಲ್ಲಿ ಮೆಣಸು ಕೂಡ ಹಾಕಿದೆ ನಾನು, ಅದು ಸ್ಕಿಪ್ ಆಗಿದೆ. ಒಂದು 10-12 ಮೆಣಸು ಮತ್ತು 4 ಏಲಕ್ಕಿ, 2 ಏಲಕ್ಕಿ, 4 ಲವಂಗ ಹಾಕಿದ್ದೀನಿ. ಅದು ಸ್ಕಿಪ್ ಆಯಿತು ವಿಡಿಯೋ. ಈಗ ಕೆಂಪಗಾದ ತಕ್ಷಣವೇ ನಾವು ಅಕ್ಕಿ ಹಾಕ್ಬೇಕು ಇದರೊಳಗೆ. ಈಗ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದು ಕೂಡ ಹಾಕ್ಬೋದು. ನನ್ನಲ್ಲಿ ಇದ್ದಿಲ್ಲ ಹಸಿ ಬಟಾಣಿ. ನಾನು ಬರೀ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು. ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ಮೆಲ್ಲಕನೆ ತಿರುಗಬೇಕು. ಈಗ ಹುರಿದಿಟ್ಕೊಂಡಿರೋಂಥ ಪನ್ನೀರು ಮತ್ತು ಕಾಜು ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ 1ಕ್ಕೆ 2 ಥರ ಅಳತಿ ನೀರಿಡಬೇಕು ನೋಡಿ. ಈಗ 1ಕ್ಕೆ 2 ರಂಗ ನೀರು ಹಾಕಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ಬೇಕಾಯ್ತು. ಈಗ 3 ವಿಸಲ್ ಆಗೋವರೆಗೂ ಬಿಡಬೇಕು ನೋಡಿ. 3 ಸೀಟಿ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಪಲಾವ್ ರೆಡಿ ಆಯಿತು.
ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಪಲಾವ್ನ. ಯಾವ ಥರ ಬಂದಿದೆ ಸೂಪರ್ ಆಗಿ ನೋಡಿ. ಓಕೆ, ರೆಡಿ ಆಯಿತು ನೋಡಿ ಪನ್ನೀರ್ ಪಲಾವ್. ಹೇಗೆ ಅನಿಸ್ತು ನಿಮಗೆ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ಮತ್ತು ತಿಳಿಸಿ. ಹಲೋ ಹಾಯ್, ನಾನು ನಿಮ್ಮ ಉತ್ತರ ಕರ್ನಾಟಕದ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಮತ್ತು ನೋಡಿ ಇವತ್ತಿನ ನನ್ನ ಅಂದರೆ ನಾನು ಮಾಡಿರೋಂಥ ಪಲಾವ್, ಪನ್ನೀರ್ ಪಲಾವ್ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತು ಬೆಲ್ ಐಕಾನ್ ಒತ್ತಿದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಚಾನಲಿಂದು. ಓಕೆ, ಮತ್ತು ನಿಮಗೆ ನಮ್ಮ ವಿಡಿಯೋಕ್ಕೆ ಕಮೆಂಟ್ ಮಾಡೋದನ್ನು ಮತ್ತೆ ಮರಿಬೇಡ್ರಿ. ಓಕೆ, ಬಾಯ್.